ನಮಸ್ಕಾರ. ಬನ್ನಿ, ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಅಂದ್ರೆ ಸೆಪ್ಟೆಂಬರ್ 1, 2025ರಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಇದು ಸುಮ್ನೆ ಒಂದು ತೀರ್ಪಲ್ಲ, ಯಾಕಂದ್ರೆ ಇದು ಲಕ್ಷಾಂತರ ಮಕ್ಕಳ ಶಿಕ್ಷಣದ ಹಕ್ಕನ್ನೇ, ಅವರ ಮೂಲಭೂತ ಹಕ್ಕನ್ನೇ ಮರುಪರಿಶೀಲನೆಗೆ ಒಳಪಡಿಸಿದೆ. ಇದು ನಮ್ಮ ಸಂವಿಧಾನದ ತಿರುಳನ್ನೇ ಪ್ರಶ್ನಿಸುವಂತಹ ಒಂದು ಬೆಳವಣಿಗೆ ಅಂತ ಹೇಳಬಹುದು. ಹೌದು, ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಇದೇ ಪ್ರಶ್ನೆ. ಯೋಚನೆ ಮಾಡಿ, ಒಂದ್ ಕಡೆ ದೇಶದ ಪ್ರತಿಯೊಬ್ಬ ಮಗುವಿನ ಶಿಕ್ಷಣದ ಹಕ್ಕು ಇದೆ, ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಸಾಂಸ್ಕೃತಿಕ ಹಕ್ಕುಗಳಿವೆ. ಭಾರತದ ಸಂವಿಧಾನ ನೀಡಿದ ಈ ಎರಡೂ ಭರವಸೆಗಳು ಮುಖಾಮುಖಿಯಾದಾಗ ಪರಿಸ್ಥಿತಿ ಏನಾಗತ್ತೆ? ನ್ಯಾಯಾಲಯ ಇದರಲ್ಲಿ ಹೇಗೆ ಒಂದು ಸಮತೋಲನವನ್ನ ಕಂಡುಕೊಳ್ಳೋಕೆ ಪ್ರಯತ್ನಿಸಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲು ನಾವು ಶಿಕ್ಷಣದ ಹಕ್ಕಿನ ಇತಿಹಾಸವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಜಾರಿಯಾದಾಗ ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕಾಗಿರ್ಲಿಲ್ಲ. ಅದು ಕೇವಲ ಒಂದು ಗುರಿಯಷ್ಟೇ ಆಗಿತ್ತು. ಸರ್ಕಾರ ಈಡೇರಿಸಬೇಕಾದ ಒಂದು ಆಶಯವಾಗಿತ್ತು ಅಷ್ಟೇ. ಶಿಕ್ಷಣದ ಹಕ್ಕಿನ ಈ ಪಯಣ ಇದೆಯಲ್ಲ, ಇದು ದಶಕಗಳ ಕಾಲ ನಡೆದಿದೆ. ನೋಡಿ, 1950ರಲ್ಲಿ ಸಂವಿಧಾನದಲ್ಲಿ ಇದನ್ನ ಕೇವಲ ಒಂದು ನಿರ್ದೇಶಕ ತತ್ವ ಅಂತ ಗುರುತಿಸಿದ್ರು. ಅಂದ್ರೆ ಇದನ್ನ ಜಾರಿ ಮಾಡ್ಲೇಬೇಕು ಅಂತ ಸರ್ಕಾರದ ಮೇಲೆ ಯಾವುದೇ ಒತ್ತಾಯ ಇರಲಿಲ್ಲ. ಆದ್ರೆ 1993ರಲ್ಲಿ ಬಂದಂತಹ ಉನ್ನಿಕೃಷ್ಣನ್ ಕೇಸ್ ಒಂದು ದೊಡ್ಡ ತಿರುವು ಕೊಡ್ತು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತು, ಶಿಕ್ಷಣ ಇಲ್ಲದೆ ಜೀವಿಸುವ ಹಕ್ಕಿಗೆ ಅರ್ಥವೇ ಇಲ್ಲ ಅಂತ. ಇದರ ಪರಿಣಾಮವಾಗಿ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ವಿಧಿ 21A ಸಂವಿಧಾನಕ್ಕೆ ಸೇರ್ತು. ಅಂದಿನಿಂದ ಶಿಕ್ಷಣ ಪ್ರತಿಯೊಬ್ಬ ಮಗುವಿನ ಮೂಲಭೂತ ಹಕ್ಕಾಯಿತು. ಕೊನೆಗೆ 2009ರಲ್ಲಿ ಬಂದ RTE ಕಾಯ್ದೆ ಈ ಹಕ್ಕಿಗೆ ಒಂದು ಕಾನೂನಿನ ಬಲವನ್ನೇ ನೀಡಿತು. ಈ ಒಂದು ವಾಕ್ಯ, ವಿಧಿ 21A, ನಾವು ಮುಂದೆ ಚರ್ಚಿಸಲಿರುವ ಇಡೀ ಕಾನೂನು ಸಂಘರ್ಷದ ಅಡಿಪಾಯನೇ ಇದು. ಇದರಲ್ಲಿರೋ ರಾಜ್ಯವು ಒದಗಿಸತಕ್ಕದ್ದು ಅನ್ನೋ ಪದಗಳು ಬಹಳ ಮುಖ್ಯ. ಇದು ರಾಜ್ಯದ ಮೇಲೆ ಒಂದು ಸ್ಪಷ್ಟವಾದ, ನಿರಾಕರಿಸಲಾಗದ ಜವಾಬ್ದಾರಿಯನ್ನ ಹೊರಿಸುತ್ತೆ. ಸರಿ, ಈಗ ನಾವು ಈ ವಿಶ್ಲೇಷಣೆಯ ತಿರುಳಿಗೆ ಬಂದಿದ್ದೇವೆ. ಇಲ್ಲಿಂದಲೇ ನೋಡಿ ನಿಜವಾದ ಸಂಘರ್ಷ ಶುರುವಾಗೋದು. ಯಾಕಂದ್ರೆ RTE ಕಾಯ್ದೆ ಎಲ್ಲಾ ಶಾಲೆಗಳಿಗೂ ಅನ್ವಯ ಆಗ್ಬೇಕು ಅಂತ ಹೇಳುತ್ತೆ. ಅದೇ ಸಮಯದಲ್ಲಿ ನಮ್ಮ ಸಂವಿಧಾನ ಅಲ್ಪಸಂಖ್ಯಾತರು ನಡೆಸೋ ಶಾಲೆಗಳಿಗೆ ಕೆಲವು ವಿಶೇಷ ಹಕ್ಕುಗಳನ್ನ ಕೂಡ ನೀಡಿದೆ. ಇವೆರಡನ್ನೂ ಒಟ್ಟಿಗೆ ನೋಡಿದಾಗ ಸಂಘರ್ಷ ಸ್ಪಷ್ಟವಾಗುತ್ತೆ. ಒಂದ್ ಕಡೆ ವಿಧಿ 21A ಇದೆ, ಅದು ಎಲ್ಲರಿಗೂ ಸಮಾನ ಶಿಕ್ಷಣದ ಬಗ್ಗೆ ಮಾತಾಡುತ್ತೆ. ಇನ್ನೊಂದ್ ಕಡೆ ವಿಧಿ 31, ಇದು ಅಲ್ಪಸಂಖ್ಯಾತರಿಗೆ ತಮ್ಮ ಸಂಸ್ಥೆಗಳನ್ನ ತಮ್ಮ ಇಷ್ಟದಂತೆ ನಡೆಸುವ ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತೆ. ಈ ಎರಡೂ ಹಕ್ಕುಗಳು ತಮ್ಮದೇ ಆದ ಜಾಗದಲ್ಲಿ ಬಹಳ ಮುಖ್ಯವಾದವು. ಇದೇ ಆ ಮೂಲಭೂತ ಪ್ರಶ್ನೆ ನ್ಯಾಯಾಲಯಗಳು ಒಂದು ದಶಕದಿಂದಲೂ ಎದುರಿಸ್ತಾ ಬಂದಿರೋದು. ಅಂದ್ರೆ ಅಲ್ಪಸಂಖ್ಯಾತ ಶಾಲೆಗಳಿಗೆ ತಮ್ಮದೇ ಆದ ಶಿಕ್ಷಕರನ್ನ ನೇಮಿಸ್ಕೊಳ್ಳಕ್ಕೆ, ತಮ್ಮ ಸಮುದಾಯದ ಮಕ್ಕಳಿಗೆ ಪ್ರವೇಶ ನೀಡೋಕೆ ಹಕ್ಕಿದೆ. ಹಾಗಿದ್ದಾಗ RTE ಕಾಯ್ದೆಯ ನಿಯಮಗಳು ಈ ಹಕ್ಕಿಗೆ ಅಡ್ಡಿಯಾಗುತ್ತಾ? ಇದೇ ದೊಡ್ಡ ಪ್ರಶ್ನೆ. ಈ ಸಂಘರ್ಷದಲ್ಲಿ ಒಂದು ಪ್ರಮುಖ ಬೆಳವಣಿಗೆಯನ್ನ ನಾವಿಲ್ಲಿ ಗಮನಿಸಲೇಬೇಕು. 2012ರಲ್ಲಿ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ, ಸರ್ಕಾರದಿಂದ ಸಹಾಯಧನ ಅಂದ್ರೆ ಅನುದಾನ ಪಡೆಯೋ ಅಲ್ಪಸಂಖ್ಯಾತ ಶಾಲೆಗಳು RTE ನಿಯಮ ಪಾಲಿಸಲೇಬೇಕು ಅಂತ. ಆದ್ರೆ 2014ರಲ್ಲಿ ಬಂದಂತಹ ಪ್ರಮತಿ ತೀರ್ಪಿದೆಯಲ್ಲ, ಅದು ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಅದು ಹೇಳಿದ್ದೇನು ಅಂದ್ರೆ, ಶಾಲೆ ಅನುದಾನಿತ ಆಗಿರ್ಲಿ ಅಥವಾ ಅನುದಾನ ರಹಿತವಾಗಿರ್ಲಿ, ಯಾವುದೇ ಅಲ್ಪಸಂಖ್ಯಾತ ಸಂಸ್ಥೆಗೆ RTE ಕಾಯ್ದೆ ಅನ್ವಯ ಆಗೋದೇ ಇಲ್ಲ ಅಂತ. ಇದೊಂದು ಸಂಪೂರ್ಣ ವಿನಾಯಿತಿ. ಈ ತೀರ್ಪು ಸುಮಾರು 1 ದಶಕಕ್ಕೂ ಹೆಚ್ಚು ಕಾಲ ಜಾರಿಯಲ್ಲಿತ್ತು. ಈಗ ನಾವು ಇವತ್ತಿನ ಪರಿಸ್ಥಿತಿಗೆ ಬರೋಣ. 10 ವರ್ಷಗಳ ನಂತರ 2014ರ ಆ ತೀರ್ಪಿನಿಂದಾದ ಪರಿಣಾಮಗಳೇನು ಅಂತ ಗಮನಿಸಿದ ಸುಪ್ರೀಂ ಕೋರ್ಟ್ ಈಗ ಆ ನಿರ್ಧಾರವನ್ನೇ ಪ್ರಶ್ನಿಸಿದೆ. ಈ ವಿನಾಯಿತಿಯಿಂದ ಸಮಾಜದಲ್ಲಿ ನಿಜವಾಗಿಯೂ ಆಗಿರುವ ಬದಲಾವಣೆಗಳೇನು? ಅದರ ಬೆಲೆ ಏನು? ಮೊದಲು ಈ ಅಂಕಿಅಂಶವನ್ನ ನೋಡಿ. ಇದು ನಿಜಕ್ಕೂ ಆಘಾತಕಾರಿ. NCPCRನ ಒಂದು ಅಧ್ಯಯನದ ಪ್ರಕಾರ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಲ್ಲಿ 62.5% ಮಕ್ಕಳು ಅಲ್ಪಸಂಖ್ಯಾತ ಸಮುದಾಯದವರೇ ಅಲ್ಲ. ಹಾಗಾದ್ರೆ ಈ ಶಾಲೆಗಳು ನಿಜವಾಗಿಯೂ ತಮ್ಮ ಸಮುದಾಯಕ್ಕೆ ಸೇವೆ ಸಲ್ಲಿಸ್ತಿವೆಯಾ ಅನ್ನೋ ಪ್ರಶ್ನೆಯನ್ನ ನ್ಯಾಯಾಲಯ ಕೇಳಿದೆ. ಅಷ್ಟೇ ಅಲ್ಲ, ಇನ್ನೊಂದು ಡೇಟಾ ನೋಡಿ. ಈ ಶಾಲೆಗಳಲ್ಲಿ ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗನ ಮಕ್ಕಳ ಪ್ರಮಾಣ ಎಷ್ಟಿದೆ? ಕೇವಲ 8.76%. RTE ಕಾಯ್ದೆಯ ಮುಖ್ಯ ಉದ್ದೇಶವೇ ಇಂಥ ಮಕ್ಕಳಿಗೆ ಅವಕಾಶ ಕೊಡೋದಾಗಿತ್ತು. ಆದ್ರೆ ವಿನಾಯಿತಿ ಪಡೆದ ಈ ಸಂಸ್ಥೆಗಳಲ್ಲಿ ಅವರ ಪ್ರಾತಿನಿಧ್ಯ ಇಷ್ಟು ಕಮ್ಮಿದೆ ಅಂದ್ರೆ ಅದರ ಅರ್ಥ ಏನು? ಇದು ನಿಜಕ್ಕೂ ಬಹಳ ಗಂಭೀರವಾದ ವಿಷಯ.
ಆರ್ಟಿಇ ಕಾಯ್ದೆ ಬಂದ್ಮೇಲೆ ಅಲ್ಪಸಂಖ್ಯಾತ ಸ್ಥಾನಮಾನ ಬೇಕು ಅಂತ ಅರ್ಜಿ ಹಾಕೋ ಶಾಲೆಗಳ ಸಂಖ್ಯೆ ದಿಢೀರಂತ ಜಾಸ್ತಿಯಾಗಿದೆ. ಹಾಗಾಗಿ ಈ ವಿನಾಯಿತಿ ಒಂದು ರೀತಿಯಲ್ಲಿ ಕಾನೂನಿನ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ಅಸ್ತ್ರವಾಗಿ ಬಳಕೆಯಾಗ್ತಿದ್ಯಾ ಅನ್ನೋ ಆತಂಕವನ್ನ ನ್ಯಾಯಾಲಯ ವ್ಯಕ್ತಪಡಿಸಿದೆ. ನ್ಯಾಯಾಲಯ ಹೇಳಿದ ಈ ಮಾತಿದೆಯಲ್ಲ, ಇದು ಬಹಳ ಶಕ್ತಿಯುತವಾದಿದೆ. ಅಲ್ಪಸಂಖ್ಯಾತರಿಡೆ ತಮ್ಮ ಸಂಸ್ಥೆಗಳನ್ನ ನಿರ್ವಹಿಸೋಕೆ ಹಕ್ಕಿದೆ, ನಿಜ. ಆದ್ರೆ ಆ ಹಕ್ಕು ಶಿಕ್ಷಣದ ಗುಣಮಟ್ಟದಂತಹ ಮೂಲಭೂತ ಮಾನದಂಡಗಳನ್ನ ಬೈಪಾಸ್ ಮಾಡೋಕೆ ಒಂದು ಪರವಾನಗಿಯಾಗಬಾರದು ಅನ್ನೋದನ್ನ ಇದು ಸ್ಪಷ್ಟಪಡಿಸಿದೆ. ಈ ಎಲ್ಲ ಗಂಭೀರ ಅನುಮಾನಗಳ ಕಾರಣದಿಂದ ಪ್ರಸ್ತುತ ಪೀಠ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. 2014ರ ಆ ಪ್ರಮಥಿ ತೀರ್ಪನ್ನ ಪುನರ್ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈ ಇಡೀ ಪ್ರಕರಣವನ್ನ 7 ನ್ಯಾಯಾಧೀಶರನ್ನೊಳಗೊಂಡ ಒಂದು ದೊಡ್ಡ, ಹೆಚ್ಚು ಅಧಿಕಾರಯುತ ಪೀಠಕ್ಕೆ ಕಳುಹಿಸಿದೆ. ಈ ದೊಡ್ಡ ಪೀಠದ ಮುಂದೆ ಈಗ 4 ನಿರ್ಣಾಯಕ ಪ್ರಶ್ನೆಗಳಿವೆ. ಮೊದಲನೆಯದು, ಪ್ರಮಥಿ ತೀರ್ಪನ್ನೇ ಮರುಪರಿಶೀಲಿಸಬೇಕಾ? ಎರಡನೇದು, 25% ಸೀಟುಗಳನ್ನ ಬಡ ಮಕ್ಕಳಿಗೆ ಮೀಸಲಿಡುವ ನಿಯಮವನ್ನ ಅಲ್ಪಸಂಖ್ಯಾತ ಶಾಲೆಗಳ ಹಕ್ಕಿಗೆ ಧಕ್ಕೆ ಬರದಂತೆ ಜಾರಿ ಮಾಡಬಹುದಾ? ಮೂರನೇದು, ಸರ್ಕಾರದಿಂದ ಅನುದಾನ ಪಡೆಯೋ ಶಾಲೆಗಳಿಗೆ ವಿನಾಯಿತಿ ನೀಡಿದ್ದು ಸರಿನಾ? ಮತ್ತು ಕೊನೆಯದಾಗಿ, ಕೇವಲ ಒಂದು ಸಣ್ಣ ಸಮಸ್ಯೆಗೆ ಇಡೀ ಆರ್ಟಿಇ ಕಾಯ್ದೆಯನ್ನೇ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದು ಸರಿನಾ? ಈ ಪ್ರಶ್ನೆಗಳಿಗೆ ಸಿಗುವ ಉತ್ತರಗಳು ಬಹಳ ಮುಖ್ಯವಾಗ್ಲಿವೆ. ದೊಡ್ಡ ಪೀಠ ಈ ಸಾಂವಿಧಾನಿಕ ಪ್ರಶ್ನೆಗೆ ಉತ್ತರ ಕೊಡುವವರೆಗೂ ಕಾಯೋದು ಬೇಡ ಅಂತ ನ್ಯಾಯಾಲಯ ಒಂದು ಸಂಬಂಧಿತ ವಿಷಯದ ಬಗ್ಗೆ ತಕ್ಷಣದ, ಕಡ್ಡಾಯವಾದ ಆದೇಶಗಳನ್ನ ನೀಡಿದೆ. ಅದು ಶಿಕ್ಷಕರ ಅರ್ಹತೆಗೆ ಸಂಬಂಧಿಸಿದ್ದು. ಟೇಟ್ ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಇದರ ಉದ್ದೇಶ ಇಷ್ಟೇ: ದೇಶಾದ್ಯಂತ ಶಿಕ್ಷಕರಿಗೆ ಒಂದು ಕನಿಷ್ಠ ಗುಣಮಟ್ಟವನ್ನ ಖಚಿತಪಡಿಸೋದು. ಗುಣಮಟ್ಟದ ಶಿಕ್ಷಣಕ್ಕೆ ಇದು ಅತ್ಯಗತ್ಯ. ಹಾಗಾಗಿ ಅಲ್ಪಸಂಖ್ಯಾತರಲ್ಲದ ಶಾಲೆಗಳಲ್ಲಿ ಎಲ್ಲಾ ನೇಮಕಾತಿ ಮತ್ತು ಬಡ್ತಿಗಳಿಗೆ ಟಿಇಟಿ ಪರೀಕ್ಷೆ ಕಡ್ಡಾಯ ಅಂತ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸದ್ಯಕ್ಕೆ ಅಲ್ಪಸಂಖ್ಯಾತರಲ್ಲದ ಶಾಲೆಗಳಲ್ಲಿ ಕೆಲಸ ಮಾಡ್ತಿರೋ ಶಿಕ್ಷಕರಿಗೆ ನ್ಯಾಯಾಲಯ ಒಂದು ಪ್ರಾಯೋಗಿಕ ಪರಿಹಾರ ಕೊಟ್ಟಿದೆ. ಯಾರ ಸೇವೆ 5 ವರ್ಷಕ್ಕಿಂತ ಕಡಿಮೆ ಇದೆಯೋ ಅವರು ಟೆಟ್ ಇಲ್ಲದೆ ಮುಂದುವರಿಯಬಹುದು, ಆದ್ರೆ ಪ್ರಮೋಷನ್ ಸಿಗಲ್ಲ. ಯಾರ ಸೇವೆ 5 ವರ್ಷಕ್ಕಿಂತ ಹೆಚ್ಚಿದೆಯೋ ಅವರು 2 ವರ್ಷದೊಳಗೆ ಟೆಟ್ ಪಾಸ್ ಮಾಡಬೇಕು, ಇಲ್ಲದಿದ್ರೆ ಕಡ್ಡಾಯ ನಿವೃತ್ತಿ ಪಡೆಯಬೇಕಾಗುತ್ತೆ. ಇದು ಅನುಭವ ಮತ್ತು ಅರ್ಹತೆ ಎರಡಕ್ಕೂ ಮನ್ನಣೆ ನೀಡುವ ಒಂದು ಪ್ರಯತ್ನ. ಕೊನೆಯದಾಗಿ, ಈ ಇಡೀ ಚರ್ಚೆ ನಮ್ಮನ್ನು ಈ ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ಕಡೆ ಶೈಕ್ಷಣಿಕ ಸಮಾನತೆ, ಇನ್ನೊಂದು ಕಡೆ ಸಾಂಸ್ಕೃತಿಕ ಸ್ವಾಯತ್ಯತೆ. ಈ ಎರಡನ್ನೂ ಭಾರತ ಹೇಗೆ ಸಮತೋಲನಗೊಳಿಸುತ್ತೆ? ದೇಶದ ಸರ್ವೋಚ್ಚ ನ್ಯಾಯಾಲಯ ಈಗ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲಿದೆ. ಆ ಉತ್ತರ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನಷ್ಟೇ ಅಲ್ಲ, ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ದಿಕ್ಕನ್ನೇ ನಿರ್ಧರಿಸಲಿದೆ.